ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ನಾನು ಒಂದು 6 ಇಯರ್ಸ್ ಪಾಪುಗೆ ಯಾವ ರೀತಿ ಫ್ಯಾನ್ಸಿಯಾಗಿ ಬ್ಲೌಸನ್ನು ಸ್ಟಿಚ್ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ನೋಡಿ, ಮೊದಲಿಗೆ ಫ್ರಂಟು ಬ್ಯಾಕು ನಾನು ನೆಕ್ನ ಫಸ್ಟು ಮಾರ್ಕಿಂಗ್ ಮಾಡ್ಕೋತೀನಿ. ಇದು ಫ್ರಂಟು, ಕೆಳಗಡೆ ಇರೋದು ಬ್ಯಾಕ್ ಪಾರ್ಟು. ಸೊ ಈ ರೀತಿ ನೆಕ್ ಮಾರ್ಕ್ ಮಾಡಿಕೊಂಡು ನೆಕ್ನ ನೀಟಾಗಿ ಕಟ್ ಮಾಡ್ಕೋತೀನಿ. ಫ್ರಂಟದು ಅಷ್ಟೇ ನೆಕ್ ಫಸ್ಟು ನಾನು ಕಟ್ ಮಾಡಿಕೊಂಡು ನೆಕ್ನ ಫಿನಿಶಿಂಗ್ ಕೊಟ್ಕೋತೀನಿ. ನೋಡಿ, ಸೀದಾ ಇಟ್ಟು ಬ್ಲೌಸ್ ಪೀಸ್ನ ಲೈನಿಂಗ್ ಮೇಲೆ ಹಾಕ್ಕೊಂಡು 1/4 ಇಂಚ್ ಮಾರ್ಜಿನಲ್ಲಿ ಸ್ಟಿಚ್ ಹಾಕ್ಕೋಬೇಕು. ಸ್ಟಿಚ್ ಹಾಕ್ಕೊಂಡು ಎಕ್ಸ್ಟ್ರಾ ಫ್ಯಾಬ್ರಿಕ್ನ ಕಟ್ ಮಾಡಿಕೊಂಡು ಕಟ್ ಮಾರ್ಕ್ಸ್ ಇಟ್ಟು ಟರ್ನಿಂಗ್ ತೊಗೋಬೇಕು. ಬಾಟಮಲ್ಲೂ ನಾನು 1/2 ಇಂಚ್ ಮಾರ್ಜಿನಲ್ಲಿ ಸ್ಟಿಚ್ ಹಾಕ್ಕೊಬಿಡ್ತೀನಿ. ಸೊ ಎರಡನ್ನೂ ನಾನು ಟರ್ನಿಂಗು ತಗೋತೀನಿ ಬಟ್ಟೆನ ಈ ರೀತಿಯಾಗಿ. ನೋಡಿ, ಯಾರೆಲ್ಲ ಹೊಸ್ದಾಗಿ ನಾನು ವೀಡಿಯೋ ನೋಡ್ತಾ ಇದ್ದೀರೋ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವೀಡಿಯೋಗೊಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ವೀಡಿಯೋಗೊಂದು ಲೈಕ್ ಕೊಟ್ಬಿಟ್ಟು ವೀಡಿಯೋನ ನೀವು ಕಂಟಿನ್ಯೂ ಮಾಡಿರಿ ನೋಡೋದನ್ನು. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಒಂದು ಸಲ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಹತ್ರ ಸೆಟ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ವೀಡಿಯೋನೂ ನಿಮಗೆ ನೋಟಿಫಿಕೇಷನ್ ರೂಪದಲ್ಲಿ ಬರುತ್ತೆ. ನೋಡಿ, ಈ ರೀತಿ ಸ್ಟಿಚ್ ಹಾಕ್ಕೊಂಡ್ಮೇಲೆ ಫೋಲ್ಡಿಂಗ್ ಮಾಡಿಕೊಂಡು ಈ ರೀತಿ ಪ್ರೆಸ್ ಮಾಡ್ಕೊಳ್ಳಿ. ನಿಮ್ಮ ನೆಕ್ ಅನ್ನೋದು ನೀಟಾಗಿ ಕೂತ್ಕೊಳ್ಳುತ್ತೆ. ನೋಡಿ, ಈ ರೀತಿಯಾಗಿ ವೀಡಿಯೋನೆಲ್ಲೂ ಸ್ಕಿಪ್ ಮಾಡಬೇಡಿ. ನೀವು ಸೆಂಟ್ರಲ್ಲಿ ನಾನೊಂದೊಂದು ನಿಮ್ಗೆ ಟಿಪ್ಸ್ ಹೇಳ್ಕೊಡ್ತೀನಿ. ಸೊ ಕಲಿಯೋರಿಗೆ ತುಂಬಾ ಈಸಿ ಆಗೋ ಥರ ಇರುತ್ತೆ. ಸೊ ಹಾಗಾಗಿ ವೀಡಿಯೋನೆಲ್ಲೂ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ, ನಿಮ್ಗೆ ನೀಟಾಗಿ ಅರ್ಥ ಆಗುತ್ತೆ. ನೋಡಿ, ನೆಕ್ಕು ಫಿನಿಶಿಂಗ್ ಎಷ್ಟು ನೀಟಾಗಿ ಬಂದಿದೆ ಅಂತ. ಈಗ ಲೈನಿಂಗ್ನ ಮೇನ್ ಫ್ಯಾಬ್ರಿಕ್ಗೆ ನೀಟಾಗಿ ಅಟ್ಯಾಚ್ ಮಾಡ್ಕೋತೀನಿ. ಈ ರೀತಿಯಾಗಿ ಸ್ಟಿಚಿಂಗ್ ಕಲಿಬೇಕು ಅನ್ನೋರು ವೀಡಿಯೋನ, ಯಾವುದೇ ವೀಡಿಯೋ, ನನ್ನ ವೀಡಿಯೋನೇ ಅಲ್ಲ, ನೀವು ಯಾವ ವೀಡಿಯೋ ನೋಡಿದ್ರೂ ಸಹ ನೀವು ಪೂರ್ತಿಯಾಗಿ ನೋಡಿ. ಅವ್ರು ಸೆಂಟ್ರಲ್ಲಿ ಒಂದೊಂದು ಟಿಪ್ಸ್ ಹೇಳ್ತಾರೆ. ಸೊ ಅದನ್ನು ನೀವು ಫಾಲೋ ಮಾಡಿದ್ರೆ ನಿಮಗೆ ಫಿನಿಶಿಂಗ್ ಅನ್ನೋದು ಆಗಿರ್ಬೋದು, ಫಿಟ್ಟಿಂಗ್ ಆಗಿರ್ಬೋದು, ಸಣ್ಣ ಸಣ್ಣ ಟ್ರಿಕ್ಸಿಂದನೇ ನಿಮಗೆ ಅವೆಲ್ಲ ಬರೋದು. ಸೊ ಹಾಗಾಗಿ ವೀಡಿಯೋನ ಯಾರದೇ ವೀಡಿಯೋ ನೋಡ್ರಿ ನೀವು ಸ್ಕಿಪ್ ಮಾಡದೆ ನೋಡಿ. ನೋಡಿ, ಈ ರೀತಿ ಆದಮೇಲೆ ನಾನು ನೆಕ್ಕಿಗೆ ಲೇಸ್ ಕೊಡ್ಬೇಕು ಅಂದ್ಕೊಂಡಿದ್ದೀನಿ. ಸೊ ನಾನು ಬ್ಯಾಕು ಫ್ರಂಟು ಒಂದೇ ಸಲ ಕೊಡ್ತೀನಿ. ಸೊ ಹಾಗಾಗಿ ಅದನ್ನ ಸೈಡ್ಗೆ ಇಟ್ಬಿಟ್ಟು ಬ್ಯಾಕ್ ಅನ್ನೋದು ನಾನು ಫಿನಿಶಿಂಗ್ ಮಾಡ್ಕೋತೀನಿ. ನೋಡಿದ್ದು ಅಷ್ಟೇ ಸೇಮ್ ಫ್ರಂಟ್ ಯಾವ ರೀತಿ ಫಿನಿಶಿಂಗ್ ಕೊಟ್ಟನೋ 1/4 ಇಂಚ್ ಮಾರ್ಜಿನಲ್ಲಿ ಸ್ಟಿಚ್ ಹಾಕ್ಕೊಂಡು ಅದೇ ರೀತಿ ನೋಡಿ, ಬಾಟಮಲ್ಲೂ ಅಷ್ಟೇ 1/2 ಇಂಚ್ ಮಾರ್ಜಿನ್ ಬಿಟ್ಟು ಸ್ಟಿಚ್ ಅನ್ನೋದು ಹಾಕ್ಕೊಂಡು ಎಕ್ಸ್ಟ್ರಾ ಫ್ಯಾಬ್ರಿಕ್ನೆಲ್ಲ ಕಟ್ ಮಾಡಿ ಬಟ್ಟೆನ ಟರ್ನ್ ಮಾಡ್ಕೋತೀನಿ. ಈ ರೀತಿಯಾಗಿ ಅಲ್ಲಲ್ಲಿ ಕಟ್ ಮಾರ್ಕ್ಸ್ ಇಟ್ಕೊಂಡು ಬಟ್ಟೆನ ಟರ್ನ್ ಮಾಡಿಕೊಂಡು ನೀವು ಈ ರೀತಿ ಪ್ರೆಸ್ ಮಾಡ್ಕೊಳ್ಳಿ. ನಿಮಗೆ ನೀಟಾಗಿ ಲೈನಿಂಗ್ ಅನ್ನೋದು ಕೂರುತ್ತೆ. ಈಗ ನೀವು ನೆಕ್ ಮೇಲೇ ಸ್ಟಿಚ್ ಅನ್ನೋದು ಹಾಕ್ಕೊಳ್ಳಿ. ನೋಡಿ, ನೆಕ್ ಎಷ್ಟು ನೀಟಾಗಿ ಫಿನಿಶಿಂಗ್ ಬಂದಿದೆ ಅಂತ. ಸೊ ಈ ರೀತಿಯಾಗಿ ಸ್ಟಿಚ್ ಅನ್ನೋದು ಹಾಕ್ಕೊಂಡು ಲೈನಿಂಗ್ನ ಮೇನ್ ಫ್ಯಾಬ್ರಿಕ್ಗೆ ನೀಟಾಗಿ ಸ್ಟಿಚ್ ಮಾಡ್ಕೊಬಿಡಿ. ಈ ರೀತಿಯಾಗಿ ಸ್ಟಿಚ್ ಮಾಡ್ಕೊಂಡಿದ್ದಾದಮೇಲೆ ನೀವು ಎಕ್ಸ್ಟ್ರಾ ಫ್ಯಾಬ್ರಿಕ್ ಏನಿದೆಯೋ ಅದನ್ನೆಲ್ಲ ನೀಟಾಗಿ ಕಟ್ ಮಾಡ್ಕೊಬಿಡಿ. ವಿಡಿಯೋ ಯಾರ್ಯಾರು ನೋಡ್ತಾ ಇದ್ದೀರೋ ಪ್ಲೀಸ್ ಫಸ್ಟ್ ಒಂದು ಲೈಕ್ ಮಾಡಿಬಿಡಿ, ಆಮೇಲೆ ವೀಡಿಯೋನ ಕಂಟಿನ್ಯೂ ಮಾಡಿ. ನೋಡಿ, ಬಾಟಮಲ್ಲೂ ನಾನು ಫಿನಿಶಿಂಗ್ ಒಂದು ಸ್ಟಿಚ್ ಹಾಕ್ಕೋತೀನಿ. ಇಷ್ಟಾದಮೇಲೆ ನಾನು ಬ್ಯಾಕ್ ಹುಕ್ ಇಡಬೇಕು ಅಂದ್ಕೊಂಡಿದ್ದೀನಿ. ಸೊ ಹಾಗಾಗಿ ನಾನು ಬ್ಯಾಕ್ನ ಓಪನ್ ಮಾಡ್ಕೋತಾ ಇದ್ದೀನಿ. ಈ ರೀತಿಯಾಗಿ ಬ್ಯಾಕ್ ಓಪನ್ ಮಾಡಿಕೊಂಡು ಅದನ್ನು ಸ್ಟಿಚ್ ಹಾಕ್ಕೊಂಡು ಕ್ಲೋಸ್ ಮಾಡ್ಕೋತಾ ಇದ್ದೀನಿ. ಇನ್ನೊಂದು ಸಹ ಅದೇ ರೀತಿ ಸ್ಟಿಚ್ ಹಾಕ್ಕೊಂಡು ನಾನು ಕ್ಲೋಸ್ ಮಾಡ್ಕೋತೀನಿ. ಈ ರೀತಿಯಾಗಿ ಕ್ಲೋಸ್ ಮಾಡಿಕೊಂಡು ಈಗ ನಾನು ಅದಕ್ಕೆ ಉಕ್ಸ್ಪಟ್ಟಿ ಕಾಜಾಪಟ್ಟಿನ ಸ್ಟಿಚ್ ಮಾಡ್ತೀನಿ. ನೋಡಿ, ಇದಕ್ಕೆ ಕಾಜಾಪಟ್ಟಿ ಸ್ಟಿಚ್ ಮಾಡ್ತಾಯಿದ್ದೀನಿ. ಕಾಜಾಪಟ್ಟಿಗೆ 3.5 ಇಂಚಷ್ಟು ವಿಡ್ತ್ ತೊಗೊಂಡು ನೀವು ಕ್ಲಾತ್ನ ಕಾಜಾಪಟ್ಟಿ ಸ್ಟಿಚ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಇದು ಉಕ್ಸ್ಪಟ್ಟಿ ಈ ಕಡೆದು, ಇದು ಕಾಜಾಪಟ್ಟಿಗೆ. ಸೊ ಇದಕ್ಕೆ ನಾನು ಕಾಜಾಪಟ್ಟಿ ಅಟ್ಯಾಚ್ ಮಾಡ್ತೀನಿ. ಇದನ್ನ ಸಿಂಗಲ್ ಪಟ್ಟಿ, ಡಬಲ್ ಪಟ್ಟಿ ಅಂತಲೂ ಕರೀತಾರೆ.
ಈಗ 1/2 ಇಂಚ್ ಬಾಟಮಲ್ಲಿ ಮತ್ತು ಮೇಲೆ 1/2 ಇಂಚ್ ಫೋಲ್ಡಿಂಗ್ ಮಾಡಿಕೊಂಡು ಸ್ಟಿಚ್ ಅನ್ನೋದು ಹಾಕ್ಕೊಂಡು ಫಿನಿಶ್ ಮಾಡ್ಕೋಬೇಕು. ಈ ರೀತಿಯಾಗಿ ಈಗ ನಾನು ಇಲ್ಲಿ ಕಾಜಾ ಹಾಕಲು ನಾನು ಮಿಷಿನಲ್ಲೇ ಸ್ಟಿಚ್ ಮಾಡ್ಕೊತೀನಿ. ನೋಡಿ ಯಾವ ರೀತಿ ಸ್ಟಿಚ್ ಮಾಡಬೇಕು ಅಂತ ಗಮನ ಇಟ್ಟು ನೋಡಿ. ನಾನು ಇಲ್ಲಿ ಮಾರ್ಕಿಂಗ್ ಮಾಡಿ ತೋರಿಸ್ತೀನಿ ರೀ. ನೋಡಿ ಈ ರೀತಿ ಹಿಂಗೆ ಬಂದು ಈ ಥರ ಟರ್ನಿಂಗ್ ತಗೊಳ್ಳು, ಈ ಥರ ನೀವು ಸ್ಟಿಚ್ ಅನ್ನೋದು ಹಾಕ್ಕೋಬೇಕಾಗತ್ತೆ. ನೋಡಿ ನಾನೀಗ ಅದರ ಮೇಲೇ ಸ್ಟಿಚ್ ಹಾಕ್ಕೋತಾ ಇದ್ದೀನಿ. ಮಾರ್ಕ್ ಪೀಸಲ್ಲಿ ನಾನು ಏನು ಮಾರ್ಕ್ ಮಾಡಿದ್ದೀನೋ ಆ ಮಾರ್ಕಿಂಗ್ ಮೇಲೇ ಸ್ಟಿಚ್ ಅನ್ನೋದು ಹಾಕ್ಕೋತೀನಿ. ಈ ರೀತಿಯಾಗಿ ಮಿಷಿನಲ್ಲಿ ನಾನು ಕಾಜಾನ ಸ್ಟಿಚ್ ಮಾಡಿಕೊಂಡು ಫಿನಿಶಿಂಗ್ ಕೊಟ್ಕೋತೀನಿ. ಸೊ ನೀವು ಇಲ್ಲ ನಾವು ದಾರದಲ್ಲಿ ಹಾಕ್ಕೋತೀವಿ ಅಂದರೆ ಹಾಕ್ಕೋಬೋದು, ತೊಂದರೆ ಇಲ್ಲ. ಈಗ ಇದು ಮುಗೀತು ಕಾಜಾ ಪಟ್ಟಿ. ಈಗ ಉಕ್ಸ್ ಪಟ್ಟಿನ ಅಟ್ಯಾಚ್ ಮಾಡ್ಕೋತೀನಿ. ಉಕ್ಸ್ ಪಟ್ಟಿಗೆ 2 ಇಂಚಸ್ ಆಫ್ ವಿಡ್ತ್ ತೊಗೊಳ್ಳಿ. ಉದ್ದ ಎಷ್ಟಿದೆಯೋ ಬ್ಲೌಸು ನೀವು ಎಷ್ಟು ಮೆಜರ್ಮೆಂಟ್ ತೊಗೊಂಡು ಉದ್ದ ತೊಗೊಳ್ಳಿ. ವಿಡ್ತ್ ಮಾತ್ರ 2 ಇಂಚಸ್ ತೊಗೊಂಡು ಎಕ್ಸ್ಟ್ರಾ ಫ್ಯಾಬ್ರಿಕ್ನೆಲ್ಲ ನೀಟಾಗಿ ಕಟ್ ಮಾಡ್ಕೊಳ್ಳಿ. ಉಕ್ಸ್ ಪಟ್ಟಿ ಅಟ್ಯಾಚ್ ಮಾಡ್ಕೊಳ್ಳಿ. ಈ ರೀತಿಯಾಗಿ 1/2 ಇಂಚು ನೀವು ಮೇಲೆ ಕೆಳಗಡೆ 1/2 ಇಂಚು ಫೋಲ್ಡಿಂಗಿಗೆ ಬಿಡಬೇಕಾಗತ್ತೆ. ಯಾಕಂದರೆ ನಾನು ಬಾಟಮಲ್ಲೂ ಫಿನಿಶಿಂಗ್ ಕೊಟ್ಟಿದ್ದೀನಿ, ನೆಕ್ಕು ಫಿನಿಶಿಂಗ್ ಕೊಟ್ಬಿಟ್ಟಿದ್ದೀನಿ. ಸೊ ಹಾಗಾಗಿ ಈ ರೀತಿ ಟರ್ನ್ ತಗೊಂಡು ಸ್ಟಿಚ್ ಅನ್ನೋದು ಹಾಕ್ಕೊಳ್ಳಿ. ಇಷ್ಟಾದಮೇಲೆ ಫೋಲ್ಡ್ ಮಾಡಿಕೊಂಡು ಫಿನಿಶಿಂಗ್ ಸ್ಟಿಚ್ಚು ಹಾಕ್ಕೊಂಡು ಕ್ಲೋಸ್ ಮಾಡ್ಕೊಳ್ಳಿ. ಇಷ್ಟು ಉಕ್ಸ್ ಪಟ್ಟಿ ಕಾಜಾ ಪಟ್ಟಿ ನಮ್ಮದು ಮುಗೀತು. ಈಗ ನಾನಿಲ್ಲಿ ಬ್ಯಾಕ್ ಪಾರ್ಟಲ್ಲಿ ಡಾಟ್ಸ್ನ ಅಟ್ಯಾಚ್ ಮಾಡ್ತೀನಿ, ಸ್ಟಿಚ್ ಮಾಡ್ತೀನಿ. ನೋಡಿ ಈ ರೀತಿ ಮಾರ್ಕ್ ಮಾಡ್ಕೊಂಡು ಶೋಲ್ಡ್ರಿಗೆ ಸ್ಟ್ರೈಟಾಗಿ ಕರೆಕ್ಟಾಗಿ ನೀವು ಡಾಟ್ನ ಮಿಡ್ಲಲ್ಲಿ 1/2 ಇಂಚ್ ಬರಬೇಕು. ಆ ಕಡೆ ಈ ಕಡೆ ಶಾರ್ಪಾಗಿ ಬರಬೇಕು ಸ್ಟಿಚ್ಚು. ಆ ರೀತಿ ನೀವು ಡಾಟ್ ಅನ್ನೋದು ಹಾಕ್ಕೋಬೇಕು. ನೋಡಿ ಹಾಕ್ಕೊಂಡ್ರೆ ನಿಮಗೆ ಫಿನಿಶಿಂಗ್ ಈ ರೀತಿ ಬರುತ್ತೆ. ಮಕ್ಕಳಿಗೆ ಎಸ್ಪೆಷಲಿ ಮಕ್ಕಳಿಗೆ ಫಿಟ್ಟಿಂಗು ನೀಟಾಗಿರುತ್ತೆ. ಈಗ ನಾನು ಶೋಲ್ಡ್ರ್ ಅಟ್ಯಾಚ್ ಮಾಡ್ತಾಯಿದ್ದೀನಿ. 1/2 ಇಂಚ್ ಮಾರ್ಜಿನಲ್ಲಿ ಶೋಲ್ಡ್ರನ್ನ ಅಟ್ಯಾಚ್ ಮಾಡ್ಕೊತಾ ಇದ್ದೀನಿ ಡಬಲ್ ಸ್ಟಿಚ್ ಹಾಕ್ಕೊಂಡು. ಈ ರೀತಿಯಾಗಿ ಈಗ ನೋಡಿ ಓಪನ್ ಮಾಡಿದ್ರೆ ನಿಮಗೆ ನೆಕ್ ಈ ರೀತಿಯಾಗಿ ಕಾಣಿಸುತ್ತೆ, ಫ್ರಂಟ್ ಟು ಬ್ಯಾಕು. ಈಗ ನಾನು ಇದಕ್ಕೆ ಬ್ಯಾಕಿಂದ ನಾನು ಲೇಸ್ ಅನ್ನೋದು ಅಟ್ಯಾಚ್ ಮಾಡ್ತೀನಿ. ಈ ರೀತಿಯಾಗಿ ನಮ್ಮ ಲೇಸ್ ಬೇಡ ಅನ್ನೋರು ಸ್ಕಿಪ್ ಮಾಡ್ಬೋದು, ಇಲ್ಲ ಬೇರೆ ಥರ ಲೇಸ್ ಕೊಟ್ಕೋತೀನಿ ಅಂದರೆ ಬೇರೆ ಥರ ಲೇಸ್ ಆದರೂ ಕೊಟ್ಕೋಬೋದು, ನಿಮ್ಮ ಚಾಯ್ಸ್ ಅದು. ಬಟ್ ಮಕ್ಕಳಿಗೆ ಲೇಸ್ ಎಲ್ಲ ಕೊಟ್ಟರೆ ಚೆನ್ನಾಗಿ ಕಾಣುತ್ತೆ ಅಂತ ನಾನು ಲೇಸ್ ಇಲ್ಲಿ ಕೊಡ್ತಿದ್ದೀನಿ. ಈ ರೀತಿಯಾಗಿ ನೀಟಾಗಿ ಲೇಸು ಅಟ್ಯಾಚ್ ಮಾಡ್ಕೊಳ್ತಾ ಹೋಗಬೇಕು. ಎಷ್ಟು ಬೇಕೋ ಅಷ್ಟು ಲೇಸ್ ಇಟ್ಕೊಂಡು ಉಳಿದಿದ್ದನ್ನು ಕಟ್ ಮಾಡಿಕೊಂಡು ನಾನು ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಹಾಕ್ಕೋತೀನಿ. ಅದೇ ಲೇಸ್ ಮೇಲೆ ಈ ಕಡೆ ಎಡ್ಜಲ್ಲೂ ಸಹ ಒಂದು ಸ್ಟಿಚ್ ಹಾಕ್ಕೊಂಡು ಫಿನಿಶಿಂಗು ಕಂಪ್ಲೀಟ್ ಮಾಡ್ತೀನಿ ನಾನು. ಈ ರೀತಿಯಾಗಿ ಇಷ್ಟಾದಮೇಲೆ ನಾನೀಗ ಸ್ಲೀವ್ ರೆಡಿ ಮಾಡ್ಕೋತೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಈಗ ನಾನು ಸ್ಲೀವ್ನ ರೆಡಿ ಮಾಡ್ಕೋತೀನಿ. ಸ್ಲೀವ್ಸು ಪಫ್ ಸ್ಲೀವ್ಸ್ ಬೇಕು ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ನೋಡಿ ಲೈನಿಂಗ್ ಆಲ್ರೆಡಿ ನಾನು ಕಟ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಪಫ್ನ ಅಟ್ಯಾಚ್ ಮಾಡ್ತೀನಿ. ನೋಡಿ ಒಂದು 3 ಇಂಚಸ್ ಅಷ್ಟು ಸ್ಟಾರ್ಟಿಂಗಲ್ಲಿ ಬಿಟ್ಬಿಡಿ. ಆಮೇಲೆ 1/2 ಇಂಚಲ್ಲಿ ನೀವು ಫೋಲ್ಡಿಂಗ್ ಫ್ರಿಲ್ಸ್ ಇಟ್ಕೊಂಡು ಹೋಗಬೇಕಾಗತ್ತೆ. ಫ್ರಿಲ್ಸ್ ನಿಮ್ಮ ಚಾಯ್ಸು. 1 ಇಂಚ್ ಫ್ಲಾಟ್ ಆಗಾದರೂ ಇಟ್ಕೊಳ್ಳಿ, 1 ಇಂಚ್ ಆದರೂ ಇಟ್ಕೊಳ್ಳಿ, ಇಲ್ಲ ರಿಂಕಲ್ ಥರ ಇಟ್ಕೊಳ್ಳಿ. ಚಾಯ್ಸ್ ನಿಮ್ಮದೇ, ನಿಮಗೆ ಯಾವ ರೀತಿ ಇಷ್ಟನೋ ಆ ರೀತಿ ಇಟ್ಕೊಳ್ಳಿ. ನಾನಿಲ್ಲಿ 1/2 ಇಂಚಲ್ಲಿ ಫ್ರಿಲ್ ಅನ್ನೋದು ಇಟ್ಕೊತಾ ಇದ್ದೀನಿ. ಎಂಡಿಂಗಲ್ಲಿ 3 ಇಂಚಸ್ ಅಷ್ಟು ಬಿಟ್ಟು ನೋಡಿ. ಇಲ್ಲ ಅಷ್ಟೇ ಫ್ರಿಲ್ಸು ಇಲ್ಲಿ ಆಪೋಸಿಟ್ ಕೊಡ್ತೀನಿ. ಮೇಲೆ ಫ್ರಿಲ್ಸು ನಮ್ಗೆ ಆಪೋಸಿಟಲ್ಲಿದ್ದರೆ ಈ ಕಡೆ ಕೆಳಗಡೆ ಕೊಡ್ತಾರೋ ಫ್ರಿಲ್ಸು ನಮಗೆ ನಮ್ಮ ಕಡೆ ತಿರ್ಕೊಂಡಿರೋ ಥರ ಈ ಥರ ಆಪೋಸಿಟಲ್ಲಿ ಕೊಟ್ಟರೆ ನಿಮಗೆ ಪಫ್ ಅನ್ನೋದು ನೀಟಾಗಿರುತ್ತೆ, ನೀಟಾಗಿ ಕಾಣುತ್ತೆ ಅಂತ. ಸೊ ಈ ರೀತಿ ಕೊಟ್ಟು ಫಿನಿಶ್ ಮಾಡ್ಕೋತೀನಿ. ಈಗ ನಾನಿಲ್ಲಿ ಬಾಟಮ್ಗೆ ಬಾರ್ಡ್ರನ್ನ ಅಟ್ಯಾಚ್ ಮಾಡ್ತೀನಿ. ನೋಡಿ
ಈ ರೀತಿ ಬಾರ್ಡ್ರನ್ನ ಅಟ್ಯಾಚ್ ಮಾಡಿ ಸ್ಲೀವ್ಗೆ ಅಟ್ಯಾಚ್ ಮಾಡ್ತೀನಿ. 1/2 ಇಂಚ್ ಮಾರ್ಜಿನಲ್ಲಿ ಬಾರ್ಡ್ರನ್ನ ಅಟ್ಯಾಚ್ ಮಾಡ್ಕೋತೀನಿ. ನೀವು ಯಾವತ್ತೇ ಆಗಲಿ ಈ ಪೀಸ್ ಕೊಡ್ಬೇಕಾದ್ರೆ ಎಡ್ಜಿಗೆ ಪೀಸ್ನ ಅಟ್ಯಾಚ್ ಮಾಡಬಾರ್ದು. ಎಡ್ಜಿಗೆ ಪೀಸ್ನ ಅಟ್ಯಾಚ್ ಮಾಡಿದ್ರೆ ಏನಾಗುತ್ತೆ ಅಂದರೆ ಒಂದು ಸಲ ನಾವು ಯೂಸ್ ಮಾಡಿದ್ರೆ ಒಂದು ಸಲ ಹಾಕ್ಕೊಂಬಿಟ್ಟ ಮೇಲೆ ಅದು ಕ್ಲಾತ್ ಅನ್ನೋದು ಪಿಂಚ್ಕೊಂಡ್ಬಿಡುತ್ತೆ. ಸೊ ಹಾಗಾಗಿ ನೀವು ಒಂದು 1/2 ಇಂಚ್ ಮೇಲೇ ನೀವು ಬಟ್ಟೆನ ಅಟ್ಯಾಚ್ ಮಾಡ್ಕೋಬೇಕಾಗತ್ತೆ. ಮತ್ತೊಂದು ಸ್ಲೀವ್ಗೂ ನಾನು ಅದೇ ರೀತಿ ಫ್ರಿಲ್ಸ್ ಅನ್ನೋದು ಇಟ್ಕೊಂಡು ಸ್ಲೀವ್ನ ರೆಡಿ ಮಾಡ್ಕೋತಾ ಇದ್ದೀನಿ. ಬ್ಲೌಸ್ಗೂ ಅಷ್ಟೇ ನೀವು ಸೈಡ್ಸು ಆರ್ಮೋಲ್ ಹತ್ರ ಬ್ಲೌಸೆಲ್ಲ ಸ್ಲೀವ್ದು ಏನಾದ್ರು ಪೀಸ್ ಕೊಡಬೇಕಾಗಿ ಬಂದರೆ ನೀವು ಸ್ವಲ್ಪ ಎಡ್ಜಲ್ಲಿ 1/4 ಇಂಚಿಗೆ ಇಲ್ಲ 1/2 ಇಂಚಿಗೆ ಕೊಟ್ಟರೆ 1/2 ಇಂಚ್ ಓಕೆ. 1/4 ಇಂಚ್ ಏನಾದರೂ ಕೊಟ್ಟರೆ ನೀವೇನಾಗುತ್ತೆ ಅಂದರೆ ಒನ್ಸ್ ನಾವು ಹಾಕ್ಕೊಂಡು ಈ ಥರ ಏನಾದ್ರು ಕೈ ಆಡಿಸಿದ್ರೆ ಆ ಕ್ಲಾತ್ ಅನ್ನೋದು ಪಿಂಜ್ಕೊಂಡ್ಬಿಡುತ್ತೆ. ಸೊ ನೀವು ಆ ಪೀಸ್ ಕೊಡಬೇಕಾದ್ರೆ ಮಿನಿಮಮ್ ಅಂದರೂ ನೀವು 1/2 ಇಂಚು ಅಟ್ಯಾಚ್ ಕೊಡಲೇಬೇಕು. ನೋಡಿ ಈ ಥರ ಬಾರ್ಡ್ರ್ ಉಲ್ಟಾ ಹಾಕ್ಕೊಂಡು 1/2 ಇಂಚ್ ಮಾರ್ಜಿನಲ್ಲಿ ಸ್ಟಿಚ್ ಅನ್ನೋದು ಹಾಕ್ಕೊಂಡು ನಾನು ಟರ್ನ್ ಮಾಡ್ಕೊಂಡು ಬಾರ್ಡ್ರ್ ಮೇಲೇ ಮತ್ತೊಂದು ಸ್ಟಿಚ್ ಹಾಕ್ಕೊಂಡು ಫಿನಿಶಿಂಗ್ ಕೊಡ್ತಾಯಿದ್ದೀನಿ. ಇಲ್ಲಿ ನೋಡಿ ಇಷ್ಟಾದಮೇಲೆ ಇದ್ರ ಮೇಲೆ ನಾನು ಲೈನಿಂಗ್ ಫ್ಯಾಬ್ರಿಕ್ನ ಹಾಕಿ ಸ್ಟಿಚ್ ಮಾಡ್ಕೋತೀನಿ. ನೋಡಿ ಸ್ಲೀವ್ ಅಟ್ಯಾಚ್ ಮಾಡಬೇಕಾದ್ರೆ ಕೇರ್ಫುಲ್ಲಾಗಿ ಅಟ್ಯಾಚ್ ಮಾಡಬೇಕು. ಯಾಕಂದರೆ ಫ್ರಂಟಿಗೆ ಬರೋ ಥರ ಎದುರು ಬದ್ರು ಇಟ್ಕೊಂಡ್ರೆ ನಮ್ಗೆ ಅಟ್ಯಾಚ್ ಮಾಡಬೇಕಾದ್ರೆ ಫ್ರಂಟಿಗೆ ಬರಬೇಕು, ಬ್ಯಾಕ್ಗೆ ಬರಬೇಕು. ಇಲ್ಲಾಂದರೆ ಒಂದೇ ಸೈಡ್ ಬಂದ್ಬಿಡುತ್ತೆ ಎರಡೂ ಸ್ಲೀವು. ಆಮೇಲೆ ಒಂದು ಕಡೆಯಿಂದ ಬಿಚ್ಚಬೇಕಾಗಿ ಬರುತ್ತೆ. ಇಷ್ಟಾದಮೇಲೆ ಲೈನಿಂಗ್ ಓಪನ್ ಮಾಡ್ಕೊಂಡು ಲೈನಿಂಗ್ ಮೇಲೇ ಮತ್ತೊಂದು ಸ್ಟಿಚ್ ಹಾಕ್ಕೊಂಡು ಲೈನಿಂಗ್ನ ಮೈನ್ ಫ್ಯಾಬ್ರಿಕ್ಗೆ ಅಟ್ಯಾಚ್ ಮಾಡ್ಕೊಳ್ಳೋಣ. ಲೈನಿಂಗ್ನ ಮೈನ್ ಫ್ಯಾಬ್ರಿಕ್ ಮೇಲೆ ನೀಟಾಗಿ ಅಟ್ಯಾಚ್ ಮಾಡ್ಕೋಬೇಕಾಗತ್ತೆ. ಈ ರೀತಿಯಾಗಿ ಲೈನಿಂಗ್ನ ಮೇನ್ ಫ್ಯಾಬ್ರಿಕ್ಗೆ ಪೂರ್ತಿಯಾಗಿ ಅಟ್ಯಾಚ್ ಮಾಡ್ಕೊಳ್ಳಿ. ಎಕ್ಸ್ಟ್ರಾ ಫ್ಯಾಬ್ರಿಕ್ನೆಲ್ಲ ನೀಟಾಗಿ ಕಟ್ ಮಾಡ್ಕೊಬಿಡಿ. ನೋಡಿ ಸ್ಲೀವ್ ಅನ್ನೋದು ನಿಮ್ಗೆ ರೆಡಿ ಈ ರೀತಿಯಾಗಿ ಕಾಣಿಸುತ್ತೆ. ಎಷ್ಟು ಚೆನ್ನಾಗಿ ಕಾಣುತ್ತೆ ನೋಡಿ. ಈಗ ನಾನು ಇದನ್ನು ಬ್ಲೌಸ್ಗೆ ಅಟ್ಯಾಚ್ ಮಾಡ್ಕೊತೀನಿ. ನೋಡಿ ಫ್ರಂಟ್ದ ಬ್ಯಾಕ್ದ ಒಂದು ಸಲ ಚೆಕ್ ಮಾಡಿಕೊಂಡು ನೀವು ಸ್ಲೀವ್ ಅನ್ನೋದು ಅಟ್ಯಾಚ್ ಮಾಡ್ಕೋಬೇಕಾಗತ್ತೆ. ಈ ರೀತಿ 1/2 ಇಂಚ್ ಮಾರ್ಜಿನಲ್ಲಿ ನೀವು ಸ್ಲೀವ್ ಅನ್ನೋದು ಅಟ್ಯಾಚ್ ಮಾಡ್ಕೊಳ್ಳಿ. ಸೈಡ್ಸಲ್ಲಿ ಸ್ವಲ್ಪ ಉಳಿದ್ರೂ ಪರವಾಗಿಲ್ಲ, ನೀವು ಕರೆಕ್ಟಾಗಿ ಮಿಡ್ಲ್ ಪಾಯಿಂಟ್ ಬರೋ ಥರ ಸ್ಟಿಚ್ ಅನ್ನೋದು ಹಾಕ್ಕೋಬೇಕಾಗತ್ತೆ. ಮಿಡ್ಲ್ ನೀಟಾಗಿ ಶೋಲ್ಡ್ರ್ ಅಟ್ಯಾಚ್ ಹತ್ರನೇ ಬರೋ ಥರ ನೀವು ಸ್ಟಿಚ್ ಹಾಕ್ಕೋಬೇಕು. ಸೈಡ್ಸಲ್ಲಿ ಬೇಕಾದ್ರೆ ಉಳಿದ್ರೂ ಪ್ರಾಬ್ಲಮ್ ಆಗಲ್ಲ, ಒಂಚೂರು ಉಳಿದ್ರೂ. ಈ ರೀತಿ 1/2 ಇಂಚ್ ಮಾರ್ಜಿನಲ್ಲಿ ಸ್ಟಿಚ್ ಹಾಕ್ಕೊಂಡು ಫಿನಿಶಿಂಗ್ ಮಾಡ್ಕೊತಾ ಇದ್ದೀನಿ. ನಾನೀಗ ಈ ಸ್ಲೀವ್ಸ್ಗೆ ಡಬಲ್ ಸ್ಟಿಚ್ ಹಾಕ್ಕೊಂಡು ನೋಡಿ ಇಲ್ಲಿ ಎಕ್ಸ್ಟ್ರಾ ಸ್ವಲ್ಪ ಉಳ್ಕೊಂಡಿದ್ದೆ ನಂಗೆ ಸ್ಲೀವು. ಸೊ ಅದಕ್ಕೆ ಸ್ಟಿಚ್ ಹಾಕ್ಕೊಂಡು ನಾನು ಎಕ್ಸ್ಟ್ರಾ ಇರೋದನ್ನು ಕಟ್ ಮಾಡ್ಕೊಂಡ್ಬಿಡ್ತೀನಿ. ಈ ಸೈಡು ಅಷ್ಟೇ ನಂಗೆ ಸ್ವಲ್ಪ ಸ್ಲೀವ್ ಉಳ್ಕೊಂಡಿದೆ ಎಕ್ಸ್ಟ್ರಾ. ಸೊ ಅದಕ್ಕೂ ಅಷ್ಟೇ ಸ್ಟಿಚ್ ಹಾಕ್ಕೊಂಡು ನಾನು ಎಕ್ಸ್ಟ್ರಾ ಫ್ಯಾಬ್ರಿಕ್ನ ಕಟ್ ಮಾಡ್ಕೊತಾ ಇದ್ದೀನಿ. ಇಷ್ಟಾದಮೇಲೆ ನಾನು ಇದಕ್ಕೆ ಡಬಲ್ ಸ್ಟಿಚ್ ಹಾಕ್ಕೊಂಡು ಓವರ್ಲಾಕ್ ಮಾಡ್ಕೊತೀನಿ. ನೋಡಿ ಡಬಲ್ ಸ್ಟಿಚ್ ಹಾಕ್ಕೊಂಡು ನಾನು ಓವರ್ಲಾಕ್ ಮಾಡ್ಕೊಂಡಿದ್ದಾಯಿತು. ನಾನು ಒಂದು 2 ಇಂಚಸ್ ಅಷ್ಟು ಇಲ್ಲಿ ಬಾಟಮಲ್ಲಿ ಫೋಲ್ಡಿಂಗ್ ಕೊಟ್ಕೊಂಡು ಡ್ರೆಸ್ಸಿಗೆ ನಾವು ಫಿನಿಶಿಂಗ್ ಕೊಡ್ತೀವಲ್ಲ ಸೈಡ್ಸು ಆ ರೀತಿ ಫಿನಿಶಿಂಗ್ ಕೊಟ್ಕೋತೀನಿ. ಸೊ ಹಾಗಾಗಿ ನಾನು 2 ಇಂಚಸ್ ಮಾರ್ಕ್ ಮಾಡಿದ್ದೀನಿ. ನೋಡಿ ಅಲ್ಲಿಗೆ ಬಂದು ಸ್ಟಿಚ್ನ ರಫ್ ಹೊಡ್ಕೊಂಡು ನಾವು ಮತ್ತು ಬ್ಯಾಕು ನೋಡಿ ರಫ್ ಹೊಡ್ಕೊಂಡು ಬ್ಯಾಕ್ ಮತ್ತು ಅಲ್ಲಿಂದನೇ ಸ್ಟಿಚ್ ಅನ್ನೋದು ಹಾಕ್ಕೊಂಡು ಫಿನಿಶಿಂಗ್ ಕೊಟ್ಕೋಬೇಕು. ಈ ರೀತಿಯಾಗಿ ಈಗ ಎಕ್ಸ್ಟ್ರಾ ಇರೋ ಫ್ಯಾಬ್ರಿಕ್ನ ನೀಟಾಗಿ ಕಟ್ ಮಾಡ್ಕೊಂಬಿಟ್ಟು ಈ ಸೈಡು ಅಷ್ಟೇ ಅಲ್ಲಿ 2 ಇಂಚಸ್ ನಾನು ಗ್ಯಾಪ್ ಇಟ್ಟು ಇಲ್ಲಿಂದ ಮೇಲಕ್ಕೆ ಫಿನಿಶಿಂಗ್ ಅನ್ನೋದು ಕೊಡ್ತೀನಿ. ಯಾಕಂದರೆ ಅಲ್ಲಿ ಫೋಲ್ಡಿಂಗ್ ಮಾಡಬೇಕಾಗತ್ತೆ. ಈ ರೀತಿ ಎಕ್ಸ್ಟ್ರಾ ಇರೋ ಕ್ಲಾತ್ನ ನೀಟಾಗಿ ಟ್ರಿಮ್ ಮಾಡ್ಕೊಳ್ಳಿ. ಈಗ ನೋಡಿ ಡ್ರೆಸ್ಸಿಗೆ ನಾವು ಫಿನಿಶಿಂಗ್ ಕೊಡ್ತೀವಲ್ಲ ಆ ರೀತಿ ಡಬಲ್ ಫೋಲ್ಡ್ ಮಾಡ್ಕೊಳ್ಳಿ. ಡಬಲ್ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಹಾಕ್ಕೊಳ್ಳಿ. ಸ್ವಲ್ಪ ತಿಕ್ಕಾಗುತ್ತೆ ಕ್ಲಾತು, ದಾರ ಕಟ್ಟಾಗುತ್ತೆ. ಸ್ವಲ್ಪ ನಿಧಾನವಾಗಿ ಸ್ಟಿಚ್ ಅನ್ನೋದು ಹಾಕ್ಕೊಳ್ತಾ ಹೋಗಿ.
ಟರ್ನ್ ಮಾಡಿಕೊಂಡು ಇದು ಅಷ್ಟೇ ಡಬಲ್ ಫೋಲ್ಡ್ ಮಾಡಿ ಸ್ಟಿಚ್ ಹಾಕ್ಕೊಳ್ಳಿ. ಈ ರೀತಿ ನೋಡಿ ಈ ಥರ ಫಿನಿಶಿಂಗು ನೀಟಾಗಿ ಬರುತ್ತೆ. ಮತ್ತೊಂದು ಸೈಡು ನೀವು ಅದೇ ರೀತಿ ಡಬಲ್ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಅನ್ನೋದು ಹಾಕ್ಕೋಬೇಕಾಗತ್ತೆ. ಇದು ಅಷ್ಟೇ ಡಬಲ್ ಫೋಲ್ಡ್ ಮಾಡಿ ನೀಟಾಗಿ ಸ್ಟಿಚ್ ಹಾಕ್ಕೊಳ್ಳಿ. ನೋಡಿ ನಿಮಗೆ ಫಿನಿಶಿಂಗು ಆ ರೀತಿ ಕಾಣಿಸುತ್ತೆ. ನೋಡಿ ಓವರಾಲ್ ಫಿನಿಶಿಂಗು ನಮಗೆ ಈ ರೀತಿ ಇದೆ. ಈಗ ನಾವು ಫ್ರಂಟಿಗೆ ಮಾತ್ರ ನಾನು ಫ್ರಿಲ್ಸ್ ಅಟ್ಯಾಚ್ ಮಾಡ್ತೀನಿ. ನೋಡಿ ಫ್ರಿಲ್ಸ್ಗೆ ಈ ರೀತಿ ಒಂದು 6 ಇಂಚಷ್ಟು ವಿಡ್ತು ಮತ್ತು ಲೆಂತು ಒಂದು 20-25 ಇಂಚಸಷ್ಟು ಲೆಂತ್ ತೊಗೊಂಡು ಸ್ಟಿಚ್ ಅನ್ನೋದು ಈ ರೀತಿ ಹಾಕ್ಕೋತಾ ಇದ್ದೀನಿ. ಈಗ ಇದನ್ನ ಉಲ್ಟಾ ಮಾಡ್ಕೋತೀನಿ ಕ್ಲಾತು. ಈಗ ಡೋರಿನ ಹೆಂಗೆ ಉಲ್ಟಾ ಮಾಡ್ಕೋತೀವೋ ಆ ರೀತಿಯಾಗಿ ಸ್ಟಿಚ್ ಹಾಕ್ಕೊಂಡು ಉಲ್ಟಾ ಮಾಡ್ಕೋಬೇಕಾಗತ್ತೆ. ನೋಡಿ ತ ಸ್ಕ್ರೂ ಡ್ರೈವರ್ ತೊಗೊಂಡು ನೀವು ಈ ರೀತಿ ಉಲ್ಟಾ ಮಾಡ್ಕೊಳ್ಳಿ. ನೀವು ತೀರಾ ಸಣ್ಣಗಿತ್ತು ಅಂದರೆ ನೀವು ಡೋರಿ ಥರ ಸೂಜಿಯಲ್ಲೇ ಟರ್ನ್ ಮಾಡ್ಕೋಬೋದು. ಇದು ದಪ್ಪ ಇರೋದಕ್ಕೆ ನಾನು ಈ ಟೂಲ್ಸಲ್ಲೇ ಉಲ್ಟಾ ಮಾಡ್ಕೋತೀನಿ ಈ ರೀತಿಯಾಗಿ. ನೋಡಿ ಈ ರೀತಿಯಾಗಿ ಉಲ್ಟಾ ಮಾಡಿ ಅದನ್ನ ಓಪನ್ ಮಾಡಿಕೊಂಡು ಇದು ನೀಟಾಗಿ ಐರನ್ ಮಾಡ್ಕೊತೀನಿ. ಐರನ್ ಮಾಡ್ಕೊಂಡು ನಾನು ಫ್ರಿಲ್ಸ್ ಅನ್ನೋದನ್ನು ಕೊಡ್ತೀನಿ. ನೀಟಾಗಿ ಐರನ್ ಮಾಡಿ ಪ್ರೆಸ್ ಮಾಡ್ಕೊತೀನಿ. ಇದನ್ನು ನೋಡಿ ನೀಟಾಗಿ ಐರನ್ ಮಾಡಿ ನಾನು ಪ್ರೆಸ್ ಮಾಡಿಕೊಂಡೆ. ಈಗ ಇದನ್ನು ಫ್ರಿಲ್ಸ್ ಕೊಡೋದು ಯಾವ ರೀತಿ ಅಂತ ನೋಡಿ. ಇಲ್ಲ ನಾನು ಮುಕ್ಕಾಲು ಇಂಚಿಗೆ ಫ್ರಿಲ್ಸ್ ಅನ್ನೋದನ್ನು ಕೊಡ್ತಾಯಿದ್ದೀನಿ. ನಿಮ್ಮ ಇಷ್ಟ, ನೀವು ಬೇಕಾದ್ರೆ 1 ಇಂಚಿಗೂ ಕೊಡ್ಬೋದು. ಫ್ರಿಲ್ಸ್ ಎಲ್ಲ ನಿಮ್ಮ ಇಷ್ಟ, ನಿಮ್ಗೆ ಯಾವ ಥರ ಇಷ್ಟನೋ ಆ ರೀತಿ ಕೊಟ್ಕೊಳ್ಳಿ. ನಾನಿಲ್ಲಿ ಮುಕ್ಕಾಲು ಇಂಚಿಗೆ ಫ್ರಿಲ್ ಅನ್ನೋದು ಅಟ್ಯಾಚ್ ಮಾಡ್ಕೊತಾ ಹೋಗ್ತಾಯಿದ್ದೀನಿ. ಈ ರೀತಿಯಾಗಿ ಫ್ರಿಲ್ಸ್ ಕೊಟ್ಟು ಯಾರೆಲ್ಲ ವಿಡಿಯೋ ನೋಡ್ತಾಯಿದ್ದೀರಾ ಪ್ಲೀಸ್ ಒಂದು ಲೈಕ್ ಕೊಡಿ ವಿಡಿಯೋಗೆ. ಈಗ ಅದನ್ನು ನಾನು ಫ್ರಂಟ್ ಪಾರ್ಟಿಗೆ ಮಾತ್ರ ಅಟ್ಯಾಚ್ ಮಾಡ್ತಾಯಿದ್ದೀನಿ. ಮೆಜರ್ಮೆಂಟ್ ತಗೊಳ್ಳಿ, ಎಷ್ಟು ಬೇಕು ನಿಮಗೆ ಅಂತ ಅಷ್ಟಿಗೆ ನೀವು ಎಕ್ಸ್ಟ್ರಾ ಫ್ಯಾಬ್ರಿಕಿಗೆ ಕಟ್ ಮಾಡ್ಕೊಳ್ಳಿ. ಈ ಸೈಡ್ಸಲ್ಲಿ ಆ ಕಡೆ ಈ ಕಡೆ ಎಡ್ಜಸ್ಸಲ್ಲಿ ಡಬಲ್ ಫೋಲ್ಡ್ ಮಾಡಿ ಸ್ಟಿಚಿಂಗ್ ಫಿನಿಶಿಂಗ್ ತಗೊಳ್ಳಿ. ಈಗ ಇಟ್ಟು ನೋಡಿ ನಿಮ್ಗೆ ಕರೆಕ್ಟಾಗಿ ಗೊತ್ತಾಗುತ್ತೆ ಎಷ್ಟು ಉದ್ದ ಬೇಕು ನಿಮಗೆ ಫ್ರಿಲ್ಸ್ ಕ್ಲಾತ್ ಅಂತ. ನೋಡಿ ಇಲ್ಲಿವರೆಗೂ ಎಕ್ಸ್ಟ್ರಾ ಇರೋದನ್ನ ಕಟ್ ಮಾಡಿಕೊಂಡು ಈ ಫ್ರಿಲ್ ಇರೋದನ್ನ ಓಪನ್ ಮಾಡಿಕೊಂಡು ಡಬಲ್ ಸ್ಟಿಚ್ ಹಾಕಿ ಅದನ್ನ ಫಿನಿಶಿಂಗ್ ಮಾಡ್ಕೊಳ್ಳಿ. ಕರೆಕ್ಟಾಗಿ ಬರುತ್ತೆ. ಸೊ ನನಗೆ ಅದನ್ನ ಡಬಲ್ ಫೋಲ್ಡ್ ಮಾಡಿ ಒಂದು ಫಿನಿಶಿಂಗ್ ಸ್ಟಿಚ್ ಹಾಕ್ಕೋತೀನಿ. ಫಿನಿಶಿಂಗ್ ಸ್ಟಿಚ್ ಹಾಕ್ಕೊಂಡು ನಾನೀಗ ಇದನ್ನು ಅಟ್ಯಾಚ್ ಮಾಡ್ತೀನಿ ಅದಕ್ಕೆ ಬ್ಲೌಸ್ಗೆ. ಈ ರೀತಿ ಅಟ್ಯಾಚ್ ಮಾಡ್ಕೋತೀನಿ. ಅದ್ರ ಮೇಲೇ ಮತ್ತೊಂದು ಡಬಲ್ ಸ್ಟಿಚ್ ಅನ್ನೋದು ಹಾಕ್ಕೋತೀನಿ. ಡಬಲ್ ಸ್ಟಿಚ್ ಹಾಕ್ಕೊಳ್ಳೋದ್ರಿಂದ ಸ್ಟಿಚ್ ಅನ್ನೋದು ಟೈಟಾಗಿ ಕೂತ್ಕೊಳ್ಳುತ್ತೆ. ಯಾಕಂದರೆ ಇಲ್ಲಿ ಕ್ಲಾತ್ ತಿಕ್ಕಾಗಿರುತ್ತೆ. ಹಾಗಾಗಿ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.